ಶಾರದಾ ಒಂದು ನರಪಿನಿಂದ ತಪ್ಪಿಸಿಕೊಂಡು ತೊಡೆ ಚಪ್ಪರಿಸಿ ಹೋದೆಯಲ್ಲ, ಅಂದಿನ ಸೋಲ ಇಂದು ನನ್ನ ಗೆಲುವಿಗಾಗಿ. ಈ ನಾಡಿನಲ್ಲಿ ಸಿಂಧೂರಿನ ಹೇಳಿಕೆಯನ್ನು ಹೇಗಾದರೂ ಮಾಡಿ ಮುರಿಯಲೇಬೇಕ. ಯಾಕಂದರೆ ರೋಜ್ಗೆಯಲ್ಲಿ ನಾನು ಮೇಲೆ ಬರಬೇಕಾದರೆ ಅವರನ್ನು ನನ್ನ ಕಾಲ ಕರೆಯಕೊಂಡು ಏನು ಅರಿಯದವರನ್ನು ಎಲ್ಲರ ಬಾಯಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಅವರನ್ನು ನನ್ನ ಮೋಸದ ಮಂತ್ರದ ಮೇಲೆ ಹಾಕಿ ನಾನೇ ಕಿತ್ತು ಹಾಕಿದರಾಯ್ತಾ. ನೀನು ಕಿತ್ತು ಹತ್ತುವುದು ಸತ್ಯವಂತರಿಗೆ ಏನು ಅರಿಯದ ಅಮರಿಗೆ ದಾಳಿಗೆ ಚೆನ್ನಾಗಿ ಗೊತ್ತು. ಈ ಮನೆಯಿಂದ ಚೆನ್ನಾಗಿ ಗೊತ್ತು. ನಿನ್ನ ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ, ತಂತ್ರದವರೆಗೆ ಇಲ್ಲಿ ಬೀಳುವರು ಯಾರೂ ಇಲ್ಲ. ನನ್ನ ಮನೆಗೆ ಪ್ರವೇಶ ಮಾಡಿದಲ್ಲ ಯಾವೂರಿನವನು? ನಾನು ಹುಟ್ಟಿದ್ದು ಇದೇ ಊರು. ಭಯೋತ್ಪಾದಕರು ಗೊಂಬೆನರೆ ಭಯೋತ್ಪಾದಕ
ಯಾತಕ್ಕೆ ಗೊತ್ತಾ? ಇದರಲ್ಲಿ ನಮ್ಮ ಅಪ್ಪನ ಶ್ರೀಮಂತಿಕೆ ಇದೆ, ಅವನದು ದೇವರಿನ ಪ್ರತಿಫಲ ಇದೆ. ಅದನ್ನು ಒಂದಲ್ಲ ಒಂದಿನ ಕಸಿದುಕೊಂಡು ಹೋಗುತ್ತೇನಂತ ಹೋಗಲಿಕ್ಕೆ ಬಂದಿದ್ದೇನೆ. ಅಂತಾರೆ ನೀನು ನಮ್ಮ ಚಿಕ್ಕ ನಾಯಕನ ಮಗ ನಾನೇ. ಅವನು ಹೋಯ್ತವನು, ನೀನು ಹೋಯ್ತೆ ಮಾಡಿದ ಹೋಳಿ ಹಬ್ಬ ಅವತ್ತಿಲ್ಲ. ಇನ್ನು ಮುಂದೆ ಕಾಯಿದೆ ನಿನಗೆ ಮಾರಿ ಹಬ್ಬ. ಏನು ನರಸಿಂಹ ನಾಯಕನ ಮಗನ ಅಂದೇ ಎಲ್ಲವನ್ನೂ ಕೊಂದು ಹಾಕಿ ಬಿಟ್ಟಿದೆ. ಇಷ್ಟು ದಿನ ನೀನೆಲ್ಲಿದ್ದೆ, ಹೇಗೆ ಉಳಿದುಕೊಂಡೆ? ಅದು ಎಲ್ಲ ನಿನಗೆ ಬೇಕಾಗಿಲ್ಲ, ಹೇಳೋದಕ್ಕೆ ನನಗೂ ಮನಸ್ಸಿಲ್ಲ. ಮಾತಿನಿಂದ ಪೃಥ್ವಿಯಲ್ಲಿ ಎನ್ನುವ ಹಾಗೆ ನಿನ್ನ ಜೀವನದಲ್ಲಿ ಹೊಸ ಇತಿಹಾಸವನ್ನು ಬರೆದು ತೂಗಮಂತದಲ್ಲಿ ತೂಗುವ ನಿನ್ನನ್ನು ಭೇಟಿಯಾಡಿಕೊಳ್ಳುವೆ. ನನಗೆ ಹೊಸದಲ್ಲ. ಇಷ್ಟು ದಿನ ನೀನು ನನ್ನ ಕಣ್ಣು ತಪ್ಪಿ ಬೆಳೆದಿದ್ದು ನಿನ್ನ ಪೂರ್ವ ಜನ್ಮದ ಪುಣ್ಯ. ಆಯ್ತಾ, ನಿನ್ನ ತಂದೆ ಹೇಗೆ ಕರ್ತನೋ ಅಲ್ಲಿಗೆ ನಿನ್ನ ಕಳಿಸಿದ್ರಾಯ್ತಾ? ಕೊಲೆ ಮಾಡ್ತೀನಿ, ಕೊಂದು ಹಾಕ್ತೀನಿ ಅನ್ನೋದು ಅದು ಹಳೇ ಡೈಲಾಗ್. ಒಂದು ಬಾಯಲ ದಂಡನಾಯಕನಾಗಿ ನಿನ್ನಂತ ಕಮೈನಿಗಳಿಗೆ ಉರಿ ಬೀಚಿನಲ್ಲಿ ಬೆಂಕಿ ದಂಡಾಣಿಗೆ ಬೈದಿದ್ದೇನೆ. ನಾನಾಡುವುದು ಒಂದೇ ಮಾತು, ಇಂದಿನಿಂದ ಈ ನಗರದಲ್ಲಿ ನನ್ನದೇ ಸಾಮ್ರಾಜ್ಯ. ಆವತ್ತು ನನ್ನ ಕಣ್ಣಿಂದ ತಪ್ಪಿಸಿಕೊಂಡು ಈಗ ದಿಢೀರಂತ ಪ್ರತ್ಯಕ್ಷನಾಗಬೇಕಾದ್ರೆ ಇದರಲ್ಲಿ ಏನೋ ಕುತಂತ್ರ ಇರಬಹುದು. ಇರಲಿ ಕಾಸೆ ಲೇ ಕಾಸೆ ಸೌಕರ್ಯ ಮುಗಳ ನನಗೆ ತೋಣಂಗ ನನಗೆ ಬಂದು ಎಲ್ಲ ಗೊತ್ತೈತೆ ನನಗ. ಅದೇ ನನಗೂ ಸಮಸ್ಯೆ ಆಗಿದೆ ಕಾಸೆ. ಇವನ ಮಾತನ್ನು ಕೇಳಿದರೆ ಇವನಲ್ಲೇ ಕೊಂದು ಹಾಕಿ ಬಿಡುತ್ತಿದ್ದೆ. ಸಾಕಾರ ಬಂದು ಕೂಡ್ಲ ಕಾಲೆಯವರು ಅಪ್ಪ ಎನಗೆ ಹೊಡ್ತೀವನ ಆಗಲೇಬೇಕ. ನರಸಿಂಹ ನಾಯಕನದ ಒಂದು ಸೈ ಬೇಕಾಗತ್ತ. ಅದಕ್ಕೆ ಅವನನ್ನು ಬದುಕೋದಕ್ಕೆ ಬಿಟ್ಟಿದ್ದೇನೆ, ಇಲ್ಲದಿದ್ದರೆ ಅವನ ಪ್ರಾಣ. ಸಾವುಕಾರ ತೆಗಿಬೇಡ ಉಂಟು. ಅವನ ನರಸಿಂಹ ನಾಯಕಪ್ಪ ತನ್ನ ಹಸು ಆಸ್ತಿ ಒಳಗೆ ನರಿ ಅಂತ ಬರ್ಸೋಣ್ರಿ ಅಪ್ಪ. ಈ ಮಗನ ಬೆಂಗಳೂರ ಸಲಿ ಕಲಿಯಕ ಗೊತ್ತೈತಿಲ್ರಿ. ಇವನು ನಡ ಅವ್ರ ಅಪ್ಪನ ಜೊತೆ ಏನ್ ಸಂಪಾದನೆ ತಿಳ್ಕೊಂಡಿದ್ದಾರೆ. ಇವನು ನಡ ಬಂದು ನನಗೆ ಇದ್ದೀನಂತ ಬಂದಾಡ. ಸಾವುಕಾರ ಆರಾಮದೇರಿ? ಯಾವ ಬಂದೆ ಊರಿಂದ? ನಿನ್ನೆ ದಿನವೇ ಬಂದಿರುವಂತೆ ಮೊನ್ನೆ ಕಡೆಗೆ ಹೇಗೆ ಬರಲಿಲ್ಲ? ಇಲ್ಲ, ನನ್ನ ಗೆಳೆಯನಿಗೆ ಆರಾಮಿದ್ದಿಲ್ಲ. ಅದಕ್ಕೆ ಅವನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬರಬೇಕಾದ್ರೆ ಸ್ವಲ್ಪ ತಡವಾಯಿತು. ಬಡವಣ್ಣ ಮಾಡಿ ಬಂದಷ್ಟು ಸಹಾಯ ಮಾಡಿ ಬಂದೆ. ನೋಡು, ಯಾರಿಗೆ ಸಾಲ ಮಾಡಿದವರಲ್ಲ ನಾವು. ಅಲ್ಲಿ ಸುತ್ತೋಳದನ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯವನೇ ಸಿಗೋ. ಅದಕ್ಕೆ ಬೇಕಾದಷ್ಟು ಹಣ ಖರ್ಚಾಗಲಿ. ನಿನ್ನ ವಿದ್ಯಾಭ್ಯಾಸ ಪೂರ್ತಿ ಮಾಡಬೇಕು. ನಿನ್ನ ಮಾತು ಎಂದಿಗೂ ಇರೋದಿಲ್ಲ. ನನಗೆ ಅರ್ಜೆಂಟಾಗಿ 15,000 ರೂಪಾಯಿ ಬೇಕಿತ್ತು. ಒಂದು ವೇಳೆ 1, 2, 12,
ಕಾಸಿ ಅವನು ಕೇಳಿದಾಗೆಲ್ಲ ಹಣ ಕೊಟ್ಟು ನನ್ನ ಕೈಗೊಂದಿಯಾಗೆ ಮಾಡಿಕೊಂಡು ನಂತರ ಹರಿಗೆಯ ಕುರಿತ ರಮೇಶೇ